ನಮಸ್ಕಾರ ಎಲ್ಲರಿಗೂ. ಏಷ್ಯಾ ಕಪ್ 2025 ಸೂಪರ್ 4 ವೇಳಾಪಟ್ಟಿ ಹೇಗಿದೆ? ಅಫ್ಘಾನ್ ಏಷ್ಯಾ ಕಪ್ಪಿಂದ ಔಟ್, ಇಂಡಿಯಾ ವರ್ಸಸ್ ಪಾಕ್ ಸೂಪರ್ 4ನಲ್ಲಿ ಮತ್ತೊಮ್ಮೆ ಫೈಟ್. ಇದೆಲ್ಲದರ ಕಂಪ್ಲೀಟ್ ಆದ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಾ ಅಂತಂದರೆ ಈ ಕೂಡಲೇ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಿನ್ನೆ ಶ್ರೀಲಂಕಾ ವಿರುದ್ಧ ಅಫ್ಘಾನ್ ತಂಡ ಸೋಲು ಮುಖಾಂತರ ಈ ಒಂದು ಏಷ್ಯಾ ಕಪ್ಪಿಂದ ಸೂಪರ್ 4 ವೇಳಾಪಟ್ಟಿಯಿಂದ ಕೂಡ ಅವರು ಹೊರಗೆ ಬಿದ್ದರು. ಹೀಗಾಗಿ ಮೊಹಮ್ಮದ್ ನಬಿ ಹೊಡೆದಂತ ಆ ಒಂದು 30+ ರನ್ ಇಲ್ಲಿ ವ್ಯರ್ಥವಾಯಿತು. ಅಂದರೆ ಏಷ್ಯಾ ಕಪ್ನ ಸೂಪರ್ 4 ವೇಳಾಪಟ್ಟಿ ಹೇಗಿದೆ ಅಂತ ನೋಡ್ತಾ ಬರುವುದಾದರೆ, ನಾಳೆಯಿಂದ ಏಷ್ಯಾ ಕಪ್ನ ಸೂಪರ್ 4 ಪಂದ್ಯಗಳು ಆರಂಭವಾಗಲಿವೆ. ಮೊದಲ ಪಂದ್ಯದಲ್ಲಿ ಅಂದರೆ ಸೆಪ್ಟೆಂಬರ್ 20ರಂದು ದುಬೈ ಅಂಗಳದಲ್ಲಿ 8 ಗಂಟೆಗೆ ಶ್ರೀಲಂಕಾ ವರ್ಸಸ್ ಬಾಂಗ್ಲಾ ಮಧ್ಯ ನಡೆದರೆ, ಸೆಪ್ಟೆಂಬರ್ 21ರಂದು ಇಂಡಿಯಾ ಪಾಕ್ ಕದನ ಅದು ದುಬೈ ಅಂಗಳದಲ್ಲಿ ರಾತ್ರಿ 8 ಗಂಟೆಗೆ ಆರಂಭವಾಗಲಿದೆ. ಸೆಪ್ಟೆಂಬರ್ 23ರಂದು ಅದು ಅಬುಧಾಬಿಯಲ್ಲಿ 8 ಗಂಟೆಗೆ ಶ್ರೀಲಂಕಾ ವರ್ಸಸ್ ಪಾಕ್ ಮಧ್ಯ ನಡೆದರೆ, ಇನ್ನು ಮತ್ತೊಂದು ಪಂದ್ಯ ಸೆಪ್ಟೆಂಬರ್ 24ರಂದು ದುಬೈ ಅಂಗಳದಲ್ಲಿ ರಾತ್ರಿ 8 ಗಂಟೆಗೆ ಇಂಡಿಯಾ ವರ್ಸಸ್ ಬಾಂಗ್ಲಾ ಮಧ್ಯ ನಡೀತಾ ಇದೆ. ಇನ್ನು ಸೆಪ್ಟೆಂಬರ್ 25ರಂದು ದುಬೈ ಅಂಗಳದಲ್ಲಿ ರಾತ್ರಿ 8 ಗಂಟೆಗೆ ಪಾಕ್ ವರ್ಸಸ್ ಬಾಂಗ್ಲಾ ಮಧ್ಯ ಪಂದ್ಯ ನಡೆದರೆ, ಸೆಪ್ಟೆಂಬರ್ 26ರಂದು ದುಬೈ ಅಂಗಳದಲ್ಲಿ ರಾತ್ರಿ 8 ಗಂಟೆಗೆ ಶ್ರೀಲಂಕಾ ವರ್ಸಸ್ ಇಂಡಿಯಾ ಮಧ್ಯ ನಡೀತಾ ಇದೆ. ಅಂದರೆ ಒಟ್ಟಾರೆಯಾಗಿ ಪ್ರತಿಯೊಂದು ತಂಡಗಳು ಸೂಪರ್ 4 ಹಂತದಲ್ಲಿ 3 ಪಂದ್ಯಗಳನ್ನು ಆಡಲಿವೆ. ಅಂದರೆ ಎಲ್ಲ ತಂಡಗಳು ಹೊರಬಿದ್ದು ಇವಾಗ ಇಂಡಿಯಾ, ಪಾಕಿಸ್ತಾನ್, ಶ್ರೀಲಂಕಾ, ಬಾಂಗ್ಲಾ ತಂಡಗಳು ನೇರವಾಗಿ ಸೂಪರ್ 4 ಹಂತಕ್ಕೆ ಲಗ್ಗೆ ಇಟ್ಟಿದೆ. ಅಂದರೆ ಇಂದು ಇಂಡಿಯಾ ವರ್ಸಸ್ ಓಮನ್ ಮಧ್ಯ ಕೊನೆಯ ಲೀಗ್ ಪಂದ್ಯ ನಡೀತಾ ಇದೆ. ಬಟ್ ಇಂದು ಕೂಡ ನಮ್ಮ ಭಾರತ ತಂಡ ಗೆಲ್ಲುವ ನೆಚ್ಚಿನ ಫೇವರೇಟ್ ತಂಡ ಆಗಿದೆ. ಈಗ ಓಮನ್ ಅಸೋಸಿಯೇಟ್ ನೇಷನ್ ಆಗಿರೋದ್ರಿಂದ ಅಷ್ಟೊಂದು ನಾಲೆಜ್ ಅವರಿಗೆ ಕ್ರಿಕೆಟ್ ಬಗ್ಗೆ ಗೊತ್ತಿರೋದಿಲ್ಲ. ಹೀಗಾಗಿ ಇವತ್ತಿನ ಹಾಟ್ ಫೇವರೇಟ್ ನಮ್ಮ ಭಾರತ ತಂಡ. ಇದು ಏನಪ್ಪಾ ಅಂದರೆ ಏಷ್ಯಾ ಕಪ್ನ ಸಂಪೂರ್ಣ ವೇಳಾಪಟ್ಟಿಯಾಗಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇದೇ ತರಹದ ಸ್ಪೋರ್ಟ್ಸ್ ಮಾಹಿತಿಗೆ ತಪ್ಪದೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.